ಹೆಣ್ಣು ಮಣ್ಣು ಹೊನ್ನಿಗಾಗಿ ಜಗಳಗಳು ಸಂಭವಿಸುತ್ತಲೇ ಇರುತ್ತವೆ. ಅದೇ ರೀತಿ ಇಲ್ಲಿನ ಗ್ರಾಮವೊಂದರಲ್ಲಿ ಕೇವಲ 3 ಅಡಿ ಗಲ್ಲಿ ರಸ್ತೆ ಹಾಗೂ ಆಸ್ತಿ ವಿಚಾರಕ್ಕೆ ದಾಯಾದಿಗಳ ನಡುವೆ ಕಲಹದಿಂದ ಬೀದಿ ಜಗಳವಾಗಿದ್ದು, ಕಳೆದ 2 ದಿನಗಳ ಹಿಂದೆ ನಡೆದಿರುವ ಘಟನೆ ಈಗ ಬೆಳಕಿಗೆ ಬಂದಿದೆ. ಸದ್ಯ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೌದು, ಗೌರಿಬಿದನೂರು ಎಂದಾಕ್ಷಣ ನೆನಪಿಗೆ ಬರುವುದು ಹೊಸೂರು. ಅದರಲ್ಲೂ ಶಿಕ್ಷಣ ಪ್ರೇಮಿ, ಶಿಕ್ಷಣ ತಜ್ಞ ಡಾಕ್ಟರ್ ಎಚ್.ಎನ್. ನರಸಿಂಹಯ್ಯ. ಇಂತಹ ಗ್ರಾಮದಲ್ಲಿ ಒಡಹುಟ್ಟಿದ ದಾಯಾದಿಗಳೇ 5-6 ಅಡಿ ಜಾಗಕ್ಕೆ ಪರಸ್ಪರ ಕಚ್ಚಾಡಿ ಬೀದಿ ಜಗಳ ಮಾಡಿಕೊಳ್ಳುತ್ತಿದ್ದು, ಇದರಿಂದ 2 ಕುಟುಂಬಗಳ ಪುಟ್ಟ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರಲಿದೆ ಎಂಬ ಮಾತುಗಳು ಟಾಕ್ ಆಫ್ ದಿ ಟೀ ಸ್ಟಾಲ್ಗಳಲ್ಲಿ ಕೇಳಿ ಬರುತ್ತಿದೆ. ಹೊಸೂರು ಗ್ರಾಮದ 3ನೇ ವಾರ್ಡ್ನಲ್ಲಿ ನರಸಮ್ಮ ಎಂಬುವರ ಹೆಸರಲ್ಲಿ ಮನೆ ನಿವೇಶನವಿದ್ದು, ಅಕ್ಕಪಕ್ಕದಲ್ಲಿ ವಾಸವಾಗಿರುವ ನರಸಮ್ಮ ಹಾಗೂ ನಂಜುಂಡಪ್ಪ ನಡುವೆ ಆಸ್ತಿಗಾಗಿ ಜಗಳವಾಗಿದ್ದು, 2 ಕುಟುಂಬಗಳು ಪರಸ್ಪರ ಹಲ್ಲೆ ಮಾಡಿಕೊಂಡಿದ್ದು, ಕೇವಲ 3 ಅಡಿ ಜಾಗಕ್ಕೆ ಸಂಬಂಧಗಳಲ್ಲಿ ಬೆಲೆ ಇಲ್ಲದಂತೆ ಮಾಡಿಕೊಂಡಿದ್ದಾರೆ. ನಮ್ಮ ಮನೆಯ ಪಕ್ಕದ ನಂಜುಂಡ ಎಂಬುವರು ನಮ್ಮ ಗಲ್ಲಿಯಲ್ಲಿ ಕಸ, ಮದ್ಯದ ಪ್ಯಾಕೆಟ್ಗಳನ್ನು ಹಾಗೂ ಸೌದೆ ರಾಶಿ ಹಾಕಿ ಓಡಾಡಲು ಅಡ್ಡಿಪಡಿಸುತ್ತಿದ್ದಾರೆ. ಈ ಬಗ್ಗೆ ನಾವು ಪ್ರಶ್ನಿಸಿದಾಗ ನಮ್ಮ ಮೇಲೆ ಹಲ್ಲೆ ಮಾಡಿದ್ದು, ಇದೇ ವೇಳೆ ನಮ್ಮ ವಾರ್ಡಿನ ಗ್ರಾಮ ಪಂಚಾಯಿತಿ ಸದಸ್ಯೆ ಪತಿ ಇಮ್ರಾನ್ ಮಧ್ಯ ಪ್ರವೇಶಿಸಿ ಗಲಾಟೆ ಮಾಡಿಕೊಳ್ಳದೆ ತಿಳಿ ಹೇಳಿ, ಮದ್ಯ ಮಾರಾಟ ಮಾಡಿದರೆ ತಾನೇ ಗಲಾಟೆ ಆಗೋದು ಎಂದು ತಿಳಿ ಹೇಳಿದಾಗ ಅವರ ಕೋಪದಲ್ಲಿ ಬೈದಿರುವ ವಿಡಿಯೋ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿ ನಮಗೆ ರಕ್ಷಣೆ ಬಾರದಂತೆ ಬೆದರಿಸುತ್ತಿದ್ದಾರೆ ಎಂದರು. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದು ಮದ್ಯ ಕೇಳಿಕೊಂಡು ಸುಮಾರು ಜನ ಮಧ್ಯರಾತ್ರಿ ನಮ್ಮ ಮನೆ ಬಾಗಿಲನ್ನ ತಟ್ಟುತ್ತಿದ್ದಾರೆ. ಅಲ್ಲದೆ ನಂಜುಂಡಪ್ಪನ ಮನೆಯಲ್ಲಿ ಮದ್ಯಪಾನ ಮಾಡಿ ಪ್ಯಾಕೆಟ್ಗಳು ನಮ್ಮ ಮನೆಯ ಬಾಗಿಲಿಗೆ ಬೀಸಾಡುತ್ತಿದ್ದಾರೆ. ನಮ್ಮದು ಬಡ ಕೂಲಿ ಕುಟುಂಬ, ನಮಗೆ ಯಾರು ರಕ್ಷಣೆಗೆ ಬರುವುದಿಲ್ಲ. ಇಮ್ರಾನ್ ಎಂಬುವರು ನಮಗೆ ರಕ್ಷಣೆ ನೀಡಿದ್ದಕ್ಕೆ ಅವರ ಮತ್ತು ನಮ್ಮ ಮೇಲೆ ಹಗೆ ಸಾಧಿಸಲು ನಂಜುಂಡಪ್ಪ ಸುಳ್ಳು ದೂರುಗಳನ್ನ ನೀಡುತ್ತಿದ್ದು, ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ನಮಗೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿದರು. ಅಂತ ನಮ್ದು ಹೊಸೂರು. ಇಲ್ಲಿ ನಾವು ಓಡಾಡಬೇಕು ದಾರಿಯಲ್ಲಿ. ಆ ಓಡಾಡೋ ದಾರಿಯಲ್ಲಿ ಕಲ್ಲುಗಳು, ಸೈಕಲ್ಲುಗಳು ಏನು ಅವ್ರ ಮನೇಲಿ ವೇಸ್ಟ್ ಇರುತ್ತೋ ಎಲ್ಲ ಹಾಕ್ತಾ ಇರ್ತಾರೆ. ನಾವು ತೆಗಿಬಾರ್ದು. ನಾವು ತೆಗೆದ್ರೆ ಸಾಕು ಹೊಡಿಯಕ್ಕೆ ಬಂದ್ಬಿಡ್ತಾರೆ. ನಾವು ಅವ್ರಿಗೆ ಭಯ ಪಟ್ಕೊಂಡು, ನಮ್ಮ ಪಕ್ಕದ ಮನೆಯವರು ನಂಜುಂಡ ಅನ್ನೋರು ದೌರ್ಜನ್ಯದಿಂದ ಹೊಡಿಯಕ್ಕೆ ಬಂದ್ಬಿಡ್ತಾರೆ. ಅವ್ರಿಗೆ ಭಯ ಪಟ್ಕೊಂಡು ನಾವು ಆ ಓಡಾಡಕ್ ದಾರಿನೇ ನಿಲ್ಲಿಸ್ಬಿಟ್ಟಿದೀವಿ. ಬಾಗ ಹಾಕೊಂಡು ಒಳಗಡೆ ವಾಸ ಮಾಡ್ಬೇಕು ನಾವು. ಅಲ್ಲೆಲ್ಲ ಎಷ್ಟು ವೇಸ್ಟ್ ಹುಳುಗಳೆಲ್ಲ ಒಳಗಡೆ ಬರ್ತವೆ. ನಾವು ಲಕ್ಷ್ಮಣ ರೇಖೆ ಗೀಚ್ಕೊಂಡು ನಾವು ವಾಸ ಮಾಡ್ತಾ ಇದೀವಿ. ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದವಾಗೆಲ್ಲನು ಒಂದು ತಂಟೆ ಮಾಡೋದು, ಈ ಕಂಪ್ಲೇಂಟ್ವರೆಗೂ ಹೋಗೋದು, ನಾವು ಹೊಡಿಯೋದು. ನಾವೇ ಹೊಡೆದಿದೀವಿ ಅಂತ ಮತ್ತೆ ರಿವರ್ಸ್ ಕಂಪ್ಲೇಂಟ್ ಬೇರೆ. ಮತ್ತೆ ಅವ್ರಿಗೆ ನಮ್ಗಿನ ಮುಂಚೆನೆ ಓಡಾಕ್ಬಿಡ್ತಾರೆ ಕಂಪ್ಲೇಂಟ್ಗಳು, ಬ್ಯಾಂಡೇಜ್ಗಳು ಕಟ್ಕೊಂಡು. ಇನ್ನ ಅವ್ರ ಮನೆಗ್ ಲೇಡೀಸ್ ನೋಡ್ಬೇಕು. ಇನ್ನ ಇದು ಬರಕ್ ಮುಂಚೆನೆ ಕಣ್ಣೀರ್ ಸುರ್ಸ್ಕೊಂಡು ಏನು ನಡ್ದೈತೆ ಅನ್ನೋ ತರ ಬಂದ್ಬಿಡ್ತಾರೆ. ಅದನ್ನ ನೋಡಿ ನಾವೇ ಭಯ ಬಿದ್ದೋಗ್ಬಿಡ್ಬೇಕು. ಆ ತರ ಮಾಡ್ತಾರೆ. ಯಾಕೆ ಬಿಡಪ್ಪ, ಇವ್ರ ಸವಾಸ ಎಲ್ಲದಕ್ಕೂ ರೆಡಿ ಇದಾರೆ ಇವ್ರು ಅಂತ ನಾವು ಸುಮ್ನೆ ಆಗೋಗ್ಬಿಡ್ಬೇಕು. ಬಾಯಿ ಮುಚ್ಚಿಸ್ಬಿಡ್ತಾರೆ. ಹಂಗೆ ಆ ತರ ಭಯ ಬಿದ್ಕೊಂಡು ನಾವು ವಾಸ ಮಾಡ್ತಿದ್ವಿ. ಆ ಸಂಧಿಯಲ್ಲಿ ನೋಡಿ ಎಷ್ಟು ಹಾಕ್ತಾರೆ, ಡ್ರಿಂಕ್ಸ್ ಎಲ್ಲ ಮಾರ್ತಾರೆ, ಪಕ್ಕದಲ್ಲಿ ಈ ಕಡೆ ವೇಸ್ಟ್ ಎಲ್ಲ ಹಾಕ್ತಾರೆ. ನಾವೇನು ಕೇಳ್ಬಾರ್ದು. ಕೇಳಿದೀವಿ ಅಂದ್ರೆ ಹೊಡೆದ್ ಬಿಡ್ತಾರೆ, ಮನೆಗೆ ನುಗ್ಗ್ ಹೊಡಿತಾರೆ. ಕೊಟ್ಟಿದವಾಗೆಲ್ಲ ಒಂದ್ ನ್ಯಾಯ ಮಾಡ್ತಾರೆ. ಈ ತರ ನೀವೆಲ್ಲ ಅಣ್ಣ ತಮ್ಮಗಳು ಪಕ್ಕದಲ್ಲಿರೋರು ಚೆನ್ನಾಗಿರ್ಬೇಕು, ಅನುಸರಣೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ನಾವು ಅನುಸರಣೆ ಮಾಡ್ತೀವಿ. ನಾವು ಅನುಸರಣೆ ಮಾಡಿ ಸ್ವಲ್ಪ ದಿನಕ್ಕೆ ಮತ್ತೆ ಏನೋ ಒಂದು ಹಾಕ್ತಾರೆ. ತೀಟ್ಲೆ ಮಾಡೋದಿಕ್ಕೆ ಮತ್ತೆ ಹಾಕ್ತಾರೆ ಏನೋ ಒಂದು ವೇಸ್ಟ್ ತಂದು. ಆ ವೇಸ್ಟ್ ತೆಗಿಯಕ್ ಹೋದ್ರೆ ಮತ್ತೆ ಗಲಾಟೆನೆ. ಮತ್ತೆ ಪ್ರತಿ ಸಾರಿ ಗಲಾಟೆ ಹಿಂಗೇನೆ. ಎಷ್ಟು ಸಾರಿ ಅಂತ ನಾವು ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗಳಿಗೂ ಕೋರ್ಟ್ಗಳು ಓಡಾಡಕ್ಕಾಗುತ್ತೆ ಹೇಳಿ? ಅವರು ಗಂಡಸರು ಇರ್ತಾರೆ, ಓಡಾಡ್ತಾರೆ. ನಾವು ಓಡಾಡಕ್ ಆಗುತ್ತಾ? ಹಾಗೆ ಹೆಂಗಸರು ಯಾವಾಗ್ಲೂ ನಮ್ ಪೊಲೀಸ್ ಸ್ಟೇಷನ್ ಹತ್ರ ಹೋಗಕ್ಕೆ ನಾಚಿಕೆ ಆಗುತ್ತೆ. ಅಂತವ್ರು ಆದ್ರೂ ಇವರಿಂದ ತಪ್ಪಿಸ್ಕೋಬೇಕು ಅಂತ ಓಡಾಡ್ತಾನೆ ಇರ್ತೀವಿ. ನಮ್ಗೆ ಒಂಥರ ಶೇಮ್ ಆಗುತ್ತೆ, ಆದ್ರೂ ಓಡಾಡ್ತೀವಿ, ಬಿಡಲ್ಲ. ಯಾಕೆಂದ್ರೆ ನಾವು ಹೋಗಿಲ್ಲ ಅಂದ್ರೆ ನಮ್ಗೆ ಓಡಾಡಕ್ ದಾರಿನೇ ಇಲ್ದಂಗ್ ಮಾಡ್ಬಿಡ್ತಾರೆ. ಆ ಭಯಕ್ಕಾದ್ರೂ ನಾವು ಹೋಗ್ತೀವಿ ಭಯ ಬಿಟ್ಕೊಂಡು. ಈ ತರ ಮಾಡ್ತಾ ಇದ್ದಾರೆ. ಅವ್ರು ಮಾಡೋದ್ ಸರಿನಾ? ತಪ್ಪೇ ಅಲ್ವಾ? ಅದನ್ನ ಕೇಳೋರು ಯಾರು ಇಲ್ಲ. ಎಷ್ಟೋ ಸರಿ ನ್ಯಾಯಗಳಾಗಿದ್ದಾವೆ, ಎಷ್ಟು ಸರಿ ಆಗಿದಾವ ನ್ಯಾಯಗಳು ನಮ್ಗೆ ಗೊತ್ತಾಗ್ತಾರೆ. ಬಗೆ ಹರ್ಸ್ಕೋಬೇಕಾಗಿತ್ತು. ಅವ್ರು ಅನುಸರಣೆ ಮಾಡಲ್ಲ. ಅಂತಾರೆ ಫಸ್ಟ್ ಅಷ್ಟೇ. ಆಮೇಲೆ ಬಂದು ಏನೋ ಒಂದು ತಿಟ್ಲೆ ಮಾಡ್ತಾನೆ ಇರ್ತಾರೆ. ಅಂತಾರೆ. ಎಲ್ಲರೂ ಹೇಳ್ದಂಗ್ ನ್ಯಾಯ ಹೇಳ್ದಾಗ ಸುಮ್ನೆ ಆಯ್ತು ಅನುಸರಣೆ ಮೇಲೆನೆ ಹೋಗ್ತೀವಿ ಅಂತಾರೆ. ಮತ್ತೆ ಅದಕ್ಕೆ ಏನೋ ಒಂದ್ ಮಾಡ್ತಾರೆ. ನಾವ್ ಹೋಗ್ತೀವಿ, ಅವಾಗ ನಮ್ಮನ್ನ ಹಿಡ್ಕೊಂಡು ಹೊಡಿಯೋದು. ಅದೇ ತರ ಪ್ರಸರಣೆ ಇವಾಗ ನಾವು ಮಾಡಕ್ ಆಗ್ತಾ ಇಲ್ಲ. ಮೊದ್ಲಿಂದ ಮಾಡ್ಕೊಂಡಿದ್ದಕ್ಕೆ ನಮ್ ಸೈಡ್ ಆಕ್ರಮಿಸ್ಕೊಳಕ್ ನೋಡಿದ್ದಾರೆ. ಫಸ್ಟ್ ನಮ್ಗ್ ಜಾಗ ಇಲ್ಲ, ಹಸುಗಳು ಕಟ್ಟಾಕೊಬೇಕು, ಜಾಗ ಕೊಡಿ, ನೀವ್ ಹೇಳ್ದಾಗ ಬಿಟ್ಬಿಡ್ತೀವಿ ಅಂತಾರೆ. ಜಾಗ ಕೊಟ್ರೆ ಅಯ್ಯೋ ಪಾಪ ಹಸುಗಳು ನೆನೀತಾ ಇದಾವೆ, ಅವ್ ಸೀಟ್ ಹಾಕೊಂತೀವಿ, ನೀವ್ ಹೇಳ್ದಾಗ ಕಿತ್ತಾಕ್ತಿವಿ ಅಂತಾರೆ. ಆಮೇಲೆ ಸೀಟ್ ಹಾಕೊಳಕ್ ಬಿಟ್ರೆ ನೋಡಿ, ನಾವ್ ಸೀಟ್ ಹಾಕೊಂಡಿದೀವಿ, ನಾವ್ ಕಿಟ್ಕಿ ಇಟ್ಕೊಂಡಿದೀವಿ, ಇದೆಲ್ಲ ನಮ್ದೇ ಅಂತ ಆಕ್ರಮಿಸ್ಕೊಂಡ್ಬಿಡ್ತಾರೆ. ಆ ತರ ಮಾಡಿದ್ದಾರೆ. ಅದಕ್ಕೆ ಅದನ್ನೆಲ್ಲ
ತೆಗಿಸ್ಬೇಕು ಅಂದ್ರೆ ಮತ್ತೆ ನಾವು ಗಲಾಟೆ ಮಾಡ್ಬೇಕು. ನಾವೇ ನಮ್ ಜಾಗನ್ ಕೊಟ್ಟು ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಅಣ್ಣ ತಮ್ಮ ಆಗಿರೋದಕ್ಕೆ ಕೊಟ್ಟಿದೀವಿ, ಬೇರೆಯವ್ರಾಗಿದ್ರೆ ಕೊಡ್ತಾ ಇರ್ಲಿಲ್ಲ. ನಾವು ಪಕ್ಕದಲ್ಲಿರೋರು ವಿಶ್ವಾಸವಾಗಿರ್ಬೇಕು ಅಂತ ಅವ್ರು ನಮ್ಮಪ್ಪ ಅವರು, ಅವ್ರಪ್ಪ ಅವರು ಅಣ್ಣ ತಮ್ಮಗಳು, ಆ ತರ ಸಂಬಂಧ. ಅದಕ್ಕೇನೆ ಏನೋ ಬಿಡು, ಪಕ್ಕದಲ್ಲೇ ಇದೀವಲ್ವಾ, ಚೆನ್ನಾಗಿರ್ಬೇಕು ಅಂತ ನಾವು ನೋಡಿ ಕೊಡೋದು. ಹಸುಗಳಿದಾವಲ್ವಾ, ಅವರು ಇಕ್ಕಟ್ ಜಾಗ ಪಾಪ ಅಂತ ನಾವು ಅಯ್ಯೋ ಅಂದನೆ ಕೊಟ್ಟಿರೋದು ಎಲ್ಲಾನು. ಆದ್ರೂ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕೊಟ್ಟಿರೋದಕ್ಕೆ ಕೊಟ್ಟಿದೀವಿ ಅಂತ ಸ್ವಲ್ಪ ಭದ್ರ ಮಾಡ್ಕೊಳ್ಳೋದು ಇಷ್ಟೇ ಅಂತ. ನಮ್ದೇ KRS ಪಕ್ಷ ಅಂತ ಬಿಲ್ಡಪ್ ಕೊಡ್ತಾನೆ. ಅವ್ರೇನ್ ಯಾವತ್ತೂ ಬಂದಿಲ್ಲ ಇಲ್ಲಿಗೆ ನಮ್ಗೆ ದೌರ್ಜನ್ಯ ಮಾಡೋದಿಕ್ಕೆ. ಅವ್ರಿಗೂ ಗೊತ್ತಿರುತ್ತೇನೋ ಯಾವ ತರ ಇವ್ರು ಅಂತ. ಅದಕ್ಕೆ ಇವ್ರು ಬಿಲ್ಡಪ್ ಕೊಡೋದಷ್ಟೇ. ನಾವು KRS ಪಕ್ಷದವ್ರು, ನಾನು ರಾಜಕೀಯದಲ್ಲಿ ಓಡಾಡ್ತೀನಿ, ದೊಡ್ಡವ್ರ ಜೊತೆ ಬೆರಿತೀನಿ ಅಂದ್ಬಿಟ್ಟು ಇಲ್ಲಿ ದೌರ್ಜನ್ಯ ಎಲ್ಲ ಮಾಡದೆ ನಾವೇನಾದ್ರು ಹೇಳಕ್ಕಿಲ್ಲ ಅವಾಗೆ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ಬಿಡೋದು. ಈ ತರ ದೌರ್ಜನ್ಯ ಮಾಡಿದ್ರೆ ಮುಂದೆ ಅವರು ನಿಲ್ಸ್ಕೊಬಿಡ್ತಾನೆ. ಯಾಕೆಂದ್ರೆ ನಾವು ಏನು ಮಾತಾಡಬಾರ್ದು, ಅವರು ಏನು ಮಾತಾಡಬಾರ್ದು. ಅವಾಗ ನೀವು ಅಲ್ಗೋಗ್ರಮ್ಮ ಅಂತ ಅವ್ರು ಕಳಿಸ್ಬಿಡ್ತಾರೆ. ಜಗಳ ಆಗಕ್ ಬಿಡಲ್ಲ, ಹೊಡೆದ್ಬಿಡೋದು ಫಸ್ಟ್, ಆಮೇಲೆ ಕಂಪ್ಲೇಂಟ್ ಅವ್ರಿಗೆ ಹೋಗ್ಬಿಟ್ಟು ನಮ್ಮನ್ನ ಸಿಗಾಕ್ಸ್ಬಿಡೋದು, ಬ್ಯಾಂಡೇಜ್ಗಳು ಕಟ್ಕೊಂಡ್ಬಿಡೋದು. ನಾಗಮಣಿ ಅಂತ ಸರ್. ಏನ್ ಸಮಸ್ಯೆ? ಇಲ್ಲಿ ನಮ್ಗೆ ಇಷ್ಟ ದಿನದಿಂದ ದೌರ್ಜನ್ಯ ಆಗ್ತಿದ್ರು, ಯಾರು ಕೇಳೋರು ಇರ್ಲಿಲ್ಲ. ಅಲ್ಲಿ ಜಾಗಕ್ಕೆ ನಾವು ಓಡಾಡೋ ಜಾಗದಲ್ಲಿ ಎಲ್ಲ ಅಡ್ಡ ಆಗ್ತಾ ಇದ್ರು. ಅದನ್ನ ತೆಗಿಯಕ್ ಹೋದ್ರು ಇಷ್ಟ ದಿನ ಯಾರು ಬರ್ತಿರ್ಲಿಲ್ಲ. ಅಡ್ಡ ನಮ್ಗೆ ಹೊಡಿತಿದ್ರು, ನಾವು ಸುಮ್ಮನೆ ಹೋಗ್ತಿದ್ವಿ. ಅವರೇ ಹೋಗಿ ಪೊಲೀಸ್ ಸ್ಟೇಷನ್ ಕೇಸ್ ಕೊಡ್ತಿದ್ರು. ಈಗ ಮೊನ್ನೆ ನಮ್ಮ ಅತ್ತೆ ಮಕ್ಕಳಿಗೆ ಎಲ್ಲ ಚಿಕ್ಕ ಹುಡುಗರು ಅಂತ ನೋಡಿದ್ರೆ ಹೆಣ್ಮಕ್ಳಿಗೆ ಹೊಡೆದಿದ್ದಾರೆ ಮನೆಗೆ ನುಗ್ಗಿ. ಅದಕ್ಕೆ ಮಾಡಿಲ್ಲ, ಅವ್ರು ಸುಮ್ನೆ ಬರ್ತಾರೆ ನಮ್ಮ ಮೇಲೆ ಕೆದಕೊಂಡು ಇವ್ರಿಗೇನೋ ಒಂದು ಮಾಡ್ಬೇಕು ಅಂತ. ಅದಕ್ಕೆ ಇಷ್ಟ ದಿನ ಯಾರು ಬಂದಿರ್ಲಿಲ್ಲ ನಮ್ ಸಪೋರ್ಟ್. ಇಮ್ರಾನ್ ಅಂತ ಇಲ್ಲೇ ಇದಾರೆ ನಮ್ಮ ಮನೆ ಹತ್ರ. ಇಷ್ಟ ದಿನ ಮೆಂಬರ್ ಅವರು ಯಾರು ಬಂದಿರಲ್ಲ, ಅವ್ರು ಬಂದಿದ್ದಾರೆ ಇವಾಗ ನಮ್ ಸಪೋರ್ಟ್. ಅದಕ್ಕೆ ಅವ್ರಿಗೂ ಏನೋ ಒಂದು ಕೇಸ್ ಹಾಕ್ಸಿ ನಮಗೆ ಯಾರು ಸಹಾಯ ಮಾಡಬಾರ್ದು ಅಂತ, ನಮ್ಗೆ ಯಾರು ಸಪೋರ್ಟ್ ಇರಬಾರ್ದು ಅಂತ, ಅವ್ರನ್ನ ಯಾರು ಬರಬಾರ್ದು ಅಂತ ಅವ್ರಿಗೆ ಏನೋ ಒಂದು ಕೇಸ್ ಹಾಕ್ಸಿ ಅವ್ರು ನಮ್ಮಿಂದ ತಪ್ಪಿಸಿ ಬಿಡ್ತಾರೆ. ಅಲ್ಲಿ ಅಡ್ಡ ಹಾಕ್ತಾರೆ, ಮತ್ತೆ ಕೊಟ್ಟಿದ್ದೀವಿ ಬರ್ತಾರೆ ನ್ಯಾಯ ಮಾಡಕ್ಕೆ. ನಾಳೆ ನಾಡಿದ್ದು ಬರ್ತಾರೆ. ಒಂದು ಹೇಳಿದ್ದಾರೆ, ಇದು ಜಾಗ ಎಲ್ಲ ನಿಮ್ಗೆ ಸೇರಿರೋದು ಅಂತ ಹೇಳಿದ್ದಾರೆ. ಅಣ್ಣ ತಮ್ಮ ಮಾಡ್ಕೊಂಡು ಹೋಗ್ರಿ ಹೆಂಗೋ ಅಂತ ಹೇಳಿದ್ದಾರೆ. ಆದ್ರೂ ಅವ್ರು ಕೇಳ್ತಾ ಇಲ್ಲ, ಗಲಾಟೆ ಮಾಡಕ್ಕೆ ಬರ್ತಾರೆ. ನಿಮ್ಮ ಹೆಸರು? ನಮ್ಮ ಕೂಲಿ ಕಾರ್ಮಿಕರಿಗೆ ಮದ್ಯ ನೀಡಿದ್ದೇನೆ, ಅಕ್ರಮ ಮದ್ಯ ಮಾರಾಟ ಆರೋಪ ಸುಳ್ಳು. ಇನ್ನು ನಾನು KRS ಪಕ್ಷದ ಸಂಘಟನಾ ಕಾರ್ಯದರ್ಶಿಯಾಗಿದ್ದು, ನನ್ನ ವೈಯಕ್ತಿಕ ವಿಚಾರಕ್ಕೆ ನಾನು ಯಾವುದೇ ಪಕ್ಷದ ಹೆಸರು ಹೇಳಿಕೊಂಡು ಯಾವುದೇ ಪಕ್ಷದ ಪ್ರಭಾವ ಬಳಸಿಲ್ಲ. ಈಗಾಗಲೇ ನನ್ನ ಮೇಲೆ ಹಲ್ಲೆ ಮಾಡಿದ 8 ಜನರ ಮೇಲೆ FIR ದಾಖಲಾಗಿದೆ. ಗಲ್ಲಿಗೆ ಸಂಬಂಧಪಟ್ಟ ದಾಖಲೆ ನನ್ನ ಬಳಿ ಇದೆ ಎಂದರು. ಮಾಡಲ್ಲ ಸರ್. ಸರ್ ನಮ್ಮ ಹೆಸರು ನಂಜುಂಡ ಅಂದ್ಬಿಟ್ಟು ಇದೆ. ನಾನು ಹೊಸೂರಲ್ಲಿ ಆಟೋ ಓಡಿಸೋ ಜೀವನ ಮಾಡ್ತಾ ಹೋಗ್ತೀವಿ. ಅವ್ರೇನು ಹೇಳ್ತಾ ಇದ್ರು ಸರ್, ನಾವು KRS ಪಕ್ಷದಲ್ಲಿ ಸಂಘಟನಾ ಕಾರ್ಯದರ್ಶಿ ಆಗಿದ್ವಿ. ಇಲ್ಲಿ ಅದರಿಂದ ನಾನು ಬಳಸ್ಕೊಂಡಿಲ್ಲ, ನನ್ನ ವೈಯಕ್ತಿಕ ಇದು. ಅದು ಪಕ್ಷದ ಇದಕ್ಕೂ ಸಂಬಂಧ ಇಲ್ಲ. ನನ್ನ ವೈಯಕ್ತಿಕ ನನ್ನ ಲ್ಯಾಂಡ್ ವಿಷಯಕ್ಕೆ, ನನ್ನ ಮನೆ ವಿಷಯಕ್ಕೆ ನಾನು ಮಾತಾಡ್ತಿರೋದು ಅಷ್ಟೇ. ಅವ್ರೇನು ಹೇಳ್ಕೊಳ್ಳಿ, ನಾನು ಅದನ್ನ ಯಾವುದೂ ಇಲ್ಲಿ ತಂದಿಲ್ಲ, ಅದು ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ ಎಲ್ಲಿನೂ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಆ ಒಂದು ಜಾಗ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಜಾಗ ನಮ್ಮದು, ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ. ಮತ್ತೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ತೊಂದರೆ ಮಾಡ್ತೀವಿ, ಪಂಚಾಯತಿಯವ್ರು ಬಂದು ತೊಂದರೆ ಮಾಡ್ತೀವಿ ಅಂತ ಅವ್ರನ್ನ ಹೇಳಿದ್ದಾರೆ. ಪಂಚಾಯತಿಯವ್ರ ಮೇಲೆ ತಬ್ಬಳಿಕೆ ನಾನು ಯಾವುದು ಮಾಡಿಲ್ಲ. ಅವ್ರು ಮಾಡೋ ವಿಡಿಯೋ ಹತ್ರ ಇದೆ. ಇಬ್ಬರು ಶೋ ಮಾಡುವಾಗ ಇವರು ಶೋ ಮಾಡಿಬಿಡ್ತಿದೆ, ವಿಡಿಯೋ ಹತ್ರ ಇದೆ. ಅವರು ಒಬ್ಬ ಸರ್ಕಾರಿ ಅಧಿಕಾರಿಗೆ, ಸೆಕ್ರೆಟರಿ ಅವ್ರಿಗೆ ಏನು ಅವಶ್ಯಕ ನಿಲ್ಸಿರ್ತಾರೆ ಯಾರು, ಇಮ್ರಾನ್ ಖಾನ್ ಅನ್ನೋರು. ಇವರು ಬೈದಿರ್ತಾರೆ ಅದರಲ್ಲಿ. ಅದೆಲ್ಲ ಎವಿಡೆನ್ಸ್ ಇದೆ, ಎವಿಡೆನ್ಸ್ ಇದೆ. ದಿನಾಂಕ 14/10/2025 ಬೆಳಗ್ಗೆ ಇದನ್ನ ಕ್ಲೀನ್ ಮಾಡಕ್ಕೆ ಕೊಟ್ಟಿದ್ರು. ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ಬಾಯಿ ಮತ್ತಲ್ಲಿ ಮಗುಗೆ ಹೇಳ್ತೀನಿ, ಅಣ್ಣ ಇದನ್ನ ಕ್ಲೀನ್ ಮಾಡಿಬಿಡೋಣ, ಇದು ಕಂಪ್ಲೇಂಟ್ ಇದೆ, ಸ್ಟೇಷನ್ ಕಂಪ್ಲೇಂಟ್ ಇದೆ, ಪಂಚಾಯತಿಯಲ್ಲಿ ಕಂಪ್ಲೇಂಟ್ ಇದೆ, ಇದನ್ನ ಏನು ಮಾಡಬೇಡಿ ನೀವು, ಇದನ್ನ ಇತ್ಯರ್ಥ ಆಗೋರ್ಗೆ ಏನು ಮಾಡಬೇಡಿ ಅಂತ ನಾನು ಅವ್ರಿಗೆ ಬಾಯಿ ಮಾತಲ್ಲಿ ಹೇಳಿದೆ. ಆದರೆ ಅವರು ಏಕಾಏಕಿ ಸುಮಾರು 8 ಜನ ಬಂದು ನನ್ನ ಮೇಲೆ ಹಲ್ಲೆ ಮಾಡಿರ್ತಾರೆ, ನನ್ನ ಮೇಲೆ ನನ್ನ ಪತ್ನಿ ಮೇಲೆ ಹಲ್ಲೆ ಮಾಡಿರ್ತಾರೆ. ಅದು ವಿಡಿಯೋ ಸಾಕ್ಷ್ಯ ನಮ್ಮ ಹತ್ರ ಇದೆ. ಪೊಲೀಸರು ಬರ್ತಾರೆ, ಇರಪ್ಪ 112 ತಕ್ಷಣ ಸಹಾಯವಾಣಿಗೆ ಫೋನ್ ಮಾಡಿದೆ. 112 ಬಂದರು. ನೋಡಮ್ಮ ಇದು ಮಾಡಬೇಡಿ, ಇದನ್ನ ಸ್ಟಾಪ್ ಮಾಡಿ ಅಂತ ಹೇಳಿದಾಗ ಅವ್ನು ಅಣ್ಣ ತಮ್ಮದೇ ಇಲ್ಲಿ ಸರ್ ಅಂತ ಹೇಳಿದಾಗ ಅವ್ರು ಸ್ಟಾಪ್ ಮಾಡಿರ್ತಾರೆ. ಮತ್ತೆ ನಾನು ಹೋಗಿ ಹಾಸ್ಪಿಟಲ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತೀನಿ. ಅದು MLC ರಿಪೋರ್ಟ್ ಎಲ್ಲ ನನ್ನ ಹತ್ರ ಇದೆ. 1 ದಿನಗಳ ಕಾಲ ಅಲ್ಲೇ 19 ಕೇಸ್ ತೊಗೊಂಡಿರ್ತೀನಿ. ಒಂದು ದಿನ ನನಗೆ ಎಡಗೈ ಶೋಲ್ಡರ್ ಇಂಜೂರ್ ಆಗಿರುತ್ತೆ, ಅದನ್ನ ಎಕ್ಸ್ರೇ ಎಲ್ಲ ಮಾಡ್ತೀನಿ, ಅಥವಾ ಫುಲ್ ಎವಿಡೆನ್ಸ್ ಎಲ್ಲ ಇದೆ. ಅವರು ಮತ್ತೆ ನಾನು ಹಾಸ್ಪಿಟಲ್ ಇದ್ದ ಒಂದು ಸಮಯದಲ್ಲಿ ನಿನ್ನೆ ಸಂಜೆ ಬಂದು ಸಬ್ ಇನ್ಸ್ಪೆಕ್ಟರ್ ಬಂದು ಇದನ್ನ ಏನು ಮಾಡಬೇಡ್ರಮ್ಮ ಅಂತ ಅವ್ರಿಗೆ ವಾರ್ನಿಂಗ್ ಕೊಟ್ಟೋಗಿರ್ತಾರೆ. ಬಟ್ ಅದನ್ನು ಸಹ ಅವರು ನಿನ್ನೆ ಸಂಜೆ ಅಲ್ಲಿ ತೋರಿಸ್ಬೋದು, ಬೇಕಾದ್ರೆ ನೀವು ವಿಡಿಯೋ ತೋರಿಸ್ಬೋದು. ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ, ಅಲ್ಲಿ ಅಮ್ಮನ ಸ್ಟಾರ್ಟ್ ಮಾಡಿರ್ತಾರೆ. ಇವರು ಕಾನೂನು ಗೌರವಿಸ್ತಾರೆ ಅಂತ ನನ್ನ ಭಾವನೆ. ಇನ್ನೊಂದು ಏನಂದ್ರೆ, ಇವ್ರ ಮೇಲೆ ನನಗೆ ಇಲ್ಲಿ ಹಾಕೊಂಡು ಹೊಡೆದಿದ್ದಾರೆ ಇಲ್ಲಿ 8 ಜನ. ಸುಳ್ಳು ಸರ್, ಯಾಕೆಂದ್ರೆ ಅವ್ರ ಮೇಲೆ FIR ಆಗಿದೆ. FIR ಕಾಪಿನ ಮುಂದೆ ಇಡ್ತಾ ಇದ್ದೀನಿ.
ಆ FIR ಆಗಿರೋ ಕಾಪಿಗೋಸ್ಕರ ಆಗಿರೋದಕ್ಕೋಸ್ಕರ ಇವರು ನನ್ನ ಮೇಲೆ ಈಗ ಈ ತರ ಎಲ್ಲ ಸೃಷ್ಟಿ ಮಾಡ್ತಾ ಇದಾರೆ. ಇಲ್ಲ ಸರ್, ರಾಂಗ್ ಸರ್, ಮಾಡಿಲ್ಲ. ಈಗ ಇಲ್ಲಿ ಸರ್, ನಾನು ನಮ್ಮ ಲೇಬರ್ ತಗೊಂಡು ನಾನು ಟೀ ಕೊಟ್ಟಿರ್ತೀನಿ, ಇಲ್ಲ ಕಾಫಿ ಕೊಟ್ಟಿರ್ತೀನಿ, ಇಲ್ಲ ಜ್ಯೂಸ್ ಕೊಟ್ಟಿರ್ತೀನಿ ಬಿಸಿಲಿಗೆ, ಅದನ್ನ ಅವರು ವಿಡಿಯೋ ಮಾಡ್ಕೊಂಡು ಎಣ್ಣೆ ಕುಡಿತೀರ ಸರ್, ಎಣ್ಣೆ ಕುಡಿತಿದಾರೆ ಅಲ್ಲಿ ಶೋ ಮಾಡ್ಬೇಕಲ್ಲ ಸರ್, ಮಾಡಿ ತೊಂದರೆ ಇಲ್ಲ. ನಮ್ಮ ಲೇಬರ್ಸ್ ಏನೋ ಬಂದಿದ್ರೆ ಕೊಟ್ಟಿರ್ಬೋದು. ಅಲ್ಲಿ ಲೇಬರ್ ಇರ್ತಾರೆ, ನಮ್ಮ ಜಮೀನು ಇದೆ, ನಮ್ದು 2 ಜಮೀನು ಇದೆ. ಅಲ್ಲಿ ಏನೋ ಕೆಲಸ ಮಾಡುವಾಗ ಇವಾಗ ಗೊತ್ತಲ್ಲ ಸರ್, ಕೆಲವರು ಫಸ್ಟ್ ಕೊಟ್ಟರೆ ಕೆಲಸ ಮಾಡ್ತಾ ಅಂತ ಗೊತ್ತಿದೆ ನಿಮಗೆ. ಅದನ್ನ ನಾನು ಕೊಟ್ಟಿರ್ಬೋದು, ನನಗೆ ಗೊತ್ತಿಲ್ಲ, ಕೊಟ್ಟಿರ್ಬೋದು, ಅದು ಅವ್ರು ತೊಗೊಂಡಿರ್ಬೋದು. ಅಷ್ಟು ಬಿಟ್ಟರೆ ನಾನು ವೈಯಕ್ತಿಕವಾಗಿ ಯಾವುದೂ ಇದು ಮಾಡ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಲ್ಲ ಸುಳ್ಳು. ಈ FIR ಇದೆಲ್ಲ ಅವ್ರು ಹಾಕಿರೋ ಸರ್. ಈಗ ಅದು ವಿಡಿಯೋ ಇದೆ, ಆ ಹುಡುಗ ಹಾಕಿರೋ ವಿಡಿಯೋನು ಇದೆ ಹತ್ರ. ಮತ್ತೆ ಪಂಚಾಯತಿ ಅವ್ರಿಗೆ ನಾವು ತೊಂದರೆ ಮಾಡ್ತಾರೆ ಅಂತ ಹೇಳಿದ್ರು. ಪಂಚಾಯತಿ ಅವ್ರಿಗೆ ನಾವು ಯಾವತ್ತೂ ತೊಂದರೆ ಮಾಡಿಲ್ಲ, ಇನ್ನು ಅವ್ರು ಮಾಡಿದ್ದಾರೆ. ಅದು ನಾನು ಬೇಕಾದ್ರೆ ವಿಡಿಯೋ ನಿಮ್ಗೆ ತೋರಿಸ್ಬಿಡ್ತೀನಿ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇದೆ, ನನ್ನ ವೈಯಕ್ತಿಕ ವಿಚಾರ ಇದು. ಯಾವ ಸಾರ್ವಜನಿಕ ವಿಷಯಕ್ಕೆ ಹೋಗಿಲ್ಲ, ನನ್ನ ವೈಯಕ್ತಿಕ ವಿಚಾರ ಇದು. ನಾನು ಎಲ್ಲೂ KRS ಪಾರ್ಟಿ ಇದು ಬಳಸಿಲ್ಲ. ನಾನು ಯಾವುದೇ ಸಂಘಟನೆಯಲ್ಲಿ ಹೆಸರನ್ನ ಬಳಸಿಲ್ಲ. ನನಗೆ ಅನ್ಯಾಯ ಆಗಿರೋದನ್ನ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ನಿಮ್ಮ ಹೆಸರು? ನನ್ನ ಹೆಸರು ನಂಜುಂಡ ಅಂದ್ಬಿಟ್ಟು. ಸಮ್ಮ ಹೊಸೂರು. ಏನ್ ನಂದು ಬಾಗಿಲು ಅಲ್ಲಿ ಅಡ್ಡ ಅವರಿಗೆ ನನಗೆ ಅವರು ನಾನು ಓಡಾಡೋಕ್ಕೆ ಜಾಗ ಬಿಡಲ್ಲ. ಎಲ್ಲ ತಂದು ಸೈಕಲ್ಗಳು, ಕುಡಿಯೋದು, ಕಲ್ಲುಗಳು ಎಲ್ಲ ಅಡ್ಡ ಹಾಕ್ತಾರೆ. ನಾನು ಓಡಾಡೋಕೆ ಬಿಡ್ರಿ ಅಂತ ಅಂದ್ರೂ ಹಿಡ್ಕೊಂಡು ಹೊಡಿಯೋಕೆ ಬರ್ತಾರೆ. ನಾನು ಏಟುಗಳಿಗೆ ತಿಂದಿದ್ದೀನಿ, ಸ್ಟೇಷನ್ವರೆಗೂ ಹೋಗಿದ್ದೀನಿ, ಎಲ್ಲ ಆಗಿದೆ. ಆವಾಗ ನಮ್ಮ ಯಜಮಾನ್ರು ಇರೋವರೆಗೂ ಮನೆ ಕಟ್ಟಿಲ್ಲ. ಯಾಕೆಂದರೆ ತೀರ್ಪ ನಾನು ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಇವತ್ತು ನನಗೆ ಜೋಶಿ ಮಾಡ್ತಾರೆ. ನನಗೇನು ಕಾಲು ಮಕ್ಕಕ್ಕೆ ಬಂದರು, ನನಗೆ ಗತಿ ಇಲ್ಲ, ಹಿಂಗೆ ನನಗೆ ಗತಿ ಇಲ್ಲ, ನನ್ನ ದನ ಕಟ್ಟಕೋಬೇಕು, ನನಗಿಬ್ಬರವರೇ ಗಂಡ್ಮಕ್ಳು, ನಿನ್ಗೊಬ್ಬನೇ ಇರೋದು, ಕೊಡ್ರಿ ಅಂತ ಕೇಳಿದ್ದಕ್ಕೆ ನಾನೇನೋ ಅಂತ ದೊಡ್ಡವ್ರ ಊರಾಗ್ಲವರೆಲ್ಲ ಸೇರಿ ಅವಾಗ ಇದು ಮಾಡಿಕೊಟ್ಟು ತೀರ್ಮಾನ ಮಾಡಿದ್ರು. ನಂಗೆ ಬಾಕಲ್ದೆ ಅಡ್ಡ, ಅವ್ರ ಕಲ್ಲುಳು ಹಾಕ್ತಾರೆ, ನಂಗೆ ಓಡಾಡೋಕೆ ಜಾಗ ಬೇಕು, ಎಲ್ಲ ಕೊಟ್ಟಿದ್ದೀವಿ ಸರ್. ಬರ್ತಾರೆ ಈಗ ಸುಮ್ಮನೆ ಜಗಳ ಆಡ್ತಾ ಇರ್ತೀವಿ, ಸುಮ್ಮನೆ ಹೋಗ್ರಮ್ಮ, ಸುಮ್ಮನೆ ಅನ್ನ ಸಂದಿರು ಎಲ್ಲ ಇದು ಮಾಡ್ಕೊಡ್ರಿ, ಅನ್ಸರ್ನಾಗ ಇರಬೇಕು ಅಂತ ಹೇಳೋತಾರೆ. ಅಷ್ಟು ಬಿಟ್ಟರೆ ಇನ್ನೇನು ನೀವು ಬಗೆಹರಿಸ್ಕೊಳ್ರಿ, ಇಲ್ರಿ ಜಗಳ ಆಡ್ಕೊಳ್ರಿ, ಕೇಸ್ ಹಾಕೊಳ್ರಿ, ಇವೆರಡೇ ಮಾತು. ಎಂದ್ರೆ ಸರ್ ನಂಗೆ ಎಣ್ಣೆ ಮಾರೋದು ನಿಲ್ಸ್ಬೇಕು, ನಮ್ಗೇನು ಅಡ್ಡ ಬಾಗ್ಲಾಗೆ ಹಾಕ್ತಾರೆ.